ಧಾರಾಕಾರ ಮನೆಗಳಿಗೆ ನುಗ್ಗಿರುವಂಥ ನೀರು, ಭತ್ತದ ಗದ್ದೆಗಳಲ್ಲಿ ತುಂಬಿದ ನೀರು, ರೈತರ ಮೊಗದಲ್ಲಿ ಒಂಚೂರು ಓಕೆ ಅನ್ನೋ ಸಮಾಧಾನ. ಮಳೆನೇ ಇರಲಿಲ್ಲ ಅಲ್ಲ, ನಿನ್ನೆ ಒಂಚೂರು ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಆಗಿದೆ, ಇದರಿಂದ ಓಕೆ ಪರವಾಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ರೈತರು ಇದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಗುರುವಾರ ರಾತ್ರಿಯಿಂದ ಶುಕ್ರವಾರ ಬೆಳಗಿನವರೆಗೆ ಎಡೆ ಬಿಡದೆ ಭಾರಿ ಮಳೆ ಆಗ್ಬಿಟ್ಟಿದೆ. ಬೇಸಿಗೆ ವಾತಾವರಣ ಧಗೆಯಿಂದ ಕಂಗೆಟ್ಟಿದ್ದಂಥ ಜನರು ರಭಸದ ಮಳೆಯನ್ನು ಕಂಡು ಸಂತಸಪಟ್ಟರು. ಧಾರಾಕಾರ ಮಳೆಗೆ ಮಂಗಳೂರು ನಗರದ ಕೊಟ್ಟಾರ ಚೌಕಿ, ಆಮೇಲೆ ಮಲೆಮಾರ್, ಕೋಡಿಯಾಲ್ ಬೈಲ್ನ ಭಗವತಿ ನಗರ ಇನ್ನಿತರ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಜನರು ನಿದ್ದೆ ಇಲ್ಲದ ರಾತ್ರಿಯನ್ನು ಕಳೆದ್ರು. ಶುಕ್ರವಾರದ ಬೆಳಗ್ಗೆ ಮಳೆಯ ಬಿರುಸು ಸ್ವಲ್ಪ ಮಟ್ಟಿಗೆ ತಗ್ಗಿತ್ತು. ಶುಕ್ರವಾರ ಬೆಳಗ್ಗೆ 8:30ಕ್ಕೆ ಕೊನೆಗೊಂಡಂಥ ಹಿಂದಿನ 24 ತಾಸುಗಳಲ್ಲಿ ಮಂಗಳೂರು ನಗರದಲ್ಲಿ 11 ಸೆಂಟಿಮೀಟರ್, ಗುರುಪುರದಲ್ಲಿ 12, ಸೂರತ್ಕಲ್ಲಲ್ಲಿ 12, ಉಡುಪಿ ಜಿಲ್ಲೆಯ ಕುಂದಾಪುರ ಒಂಡ್ಸೆಯಲ್ಲಿ 10, ಉಡುಪಿಯಲ್ಲಿ 10, ಬೈನ್ನೂರಲ್ಲಿ 11, ಕಾಪುವಿನಲ್ಲಿ 11 ಸೆಂಟಿಮೀಟರ್ ಮಳೆ ದಾಖಲಾಗಿದೆ ಅನ್ನೋದನ್ನು. ಮೊನ್ನೆ ಎಲ್ಲ ಸೂರತ್ಕಲ್ಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಧಗೆ ಇತ್ತು, AC ಫ್ಯಾನು ಇಲ್ಲದೆ ಇರಲಿಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಈಗ ಅದೇ ಸೂರತ್ಕಲ್ನಲ್ಲೇ 12 ಸೆಂಟಿಮೀಟರ್ ಮಳೆ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಮಳೆ ಆಗಿದೆ. ಭತ್ತದ ಗದ್ದೆಗಳಲ್ಲಿ ನೀರು ತುಂಬಿರುವುದು ರೈತರಿಗೆ ಸಮಾಧಾನ ತಂದಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ 18, 19ರಂದು ಕೆಲವೆಡೆ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನೆನ್ನೆಚೂರು ಬೆಂಗಳೂರಿನಲ್ಲೂ ಕೂಡ ಸಂಜೆ ಮಳೆ ಇತ್ತು. ಸಂಜೆ ಒಂದು ಮಧ್ಯಾಹ್ನ ಮಳೆ ಇತ್ತು. ಮಧ್ಯಾಹ್ನ ಒಂದು 3 ಗಂಟೆಗೆ ಶುರು ಆಗಿತ್ತು. ಸ್ವಲ್ಪ ಹೊತ್ತುಗಳ ಕಾಲ ಬೆಂಗಳೂರಿನಲ್ಲೂ ಕೂಡ ಮಳೆ ಬಂದಿದೆ. ಪರವಾಗಿಲ್ಲ, ನಿನ್ನೆ ಕೆಲವು ಕಡೆಯಲ್ಲಿ ಮಳೆ ಆಗಿರೋದ್ರಿಂದ ರೈತರ ಮುಖದಲ್ಲಿ ಒಂದು ಸ್ವಲ್ಪನಾದ್ರೂ ನಿಟ್ಟುಸಿರು. ಹೀಗೆ ಒಂದು ಸ್ವಲ್ಪ ಮಳೆ ಆಗ್ತಾ ಇದ್ರೆ ಹೆಂಗೋ ಸಮಾಧಾನ ಅಂತ ಅನಿಸುತ್ತೆ, ಇಲ್ಲಾಂದರೆ ತೀರಾ ಕಷ್ಟ ಆಗ್ಬಿಡುತ್ತೆ.